ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಬಾಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಬಡವರು, ಅದರಲ್ಲಿ ಪರಿಶಿಷ್ಟ ಜಾತಿಯ ಮಕ್ಕಳು ಮತ್ತು ಪರಿಶಿಷ್ಟ ವರ್ಗದ ಮಕ್ಕಳಿಗೆ ಸಾಮಾಜಿಕವಾಗಿ ಹಿಂದುಳಿದರು ಮತ್ತು ಆರ್ಥಿಕವಾಗಿ ಹಿಂದುಳಿದರು ಅವರಿಗೆ ಮೆಡಿಕಲ್ ಕಾಲೇಜಿಗೆ ಸೇರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ನೀಡಬೇಕು. ರಾಜ್ಯ ಸರ್ಕಾರದ SCP ಮತ್ತು TSP ಅಂದರೆ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಮೆಡಿಕಲ್ ಕಾಲೇಜಿಗೆ ಓದುವಂಥ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕವನ್ನು ನೀಡಬೇಕು. ಆದರೆ ಇಲ್ಲಿವರೆಗೂ ಸಹ ರಾಜ್ಯದ 7 ಮೆಡಿಕಲ್ ಕಾಲೇಜುಗಳಿಗೆ ಪಠ್ಯಪುಸ್ತಕಗಳನ್ನು ನೀಡಿಲ್ಲ. ಈ ಕುರಿತು ಏನು ಇತ್ತೀಚಿನ ವಿಧಾನಸಭೆಯಲ್ಲಿ ಸಿರಹಟ್ಟಿ MLA ಆಗಿರುವಂಥ ಚಂದ್ರು ಲಮಾಣಿ ಅವರು ಇಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಲಿಖಿತ ಉತ್ತರವನ್ನು ನೀಡಿದ್ದಾರೆ. ಏನು ರಾಜ್ಯದಲ್ಲಿರುವಂಥ 22 ಮೆಡಿಕಲ್ ಕಾಲೇಜುಗಳಲ್ಲಿ 15 ಮೆಡಿಕಲ್ ಕಾಲೇಜುಗಳಿಗೆ ಈಗಾಗಲೇ ಪಠ್ಯಪುಸ್ತಕ ನೀಡಿದ್ದೇವೆ, ಇನ್ನೂ 7 ಮೆಡಿಕಲ್ ಕಾಲೇಜುಗಳಿಗೆ ಪಠ್ಯಪುಸ್ತಕ ನೀಡಿಲ್ಲ. ಅದರಲ್ಲಿ ಕೊಪ್ಪಳ, ಬೆಂಗಳೂರು, ಮೈಸೂರು, ಕೊಡಗು ಸೇರಿದಂತೆ ಒಟ್ಟು 7 ಮೆಡಿಕಲ್ ಕಾಲೇಜು ಮತ್ತು 1 ದಂತ ಕಾಲೇಜುಗಳಿಗೆ ಇಲ್ಲಿವರೆಗೂ ಪುಸ್ತಕಗಳನ್ನು ನೀಡದೇ ಇರುವಂಥ ಕಾರಣಕ್ಕಾಗಿ ಏನು ಮೆಡಿಕಲ್ಗೆ ಸೇರಿರುವಂಥ ವಿದ್ಯಾರ್ಥಿಗಳು ಸರಿಸುಮಾರು ಪ್ರತಿ ತಿಂಗಳು ಏನು ಪಠ್ಯಪುಸ್ತಕಕ್ಕೆ ಸರಿ 25,000 ರೂಪಾಯಿಯಷ್ಟು ಅದು ಅನುದಾನ ಬೇಕಾಗುತ್ತೆ. ಅದು ಸರಾಸರಿ ಆಯಿತು, ಒಂದಿಷ್ಟು ಹೆಚ್ಚು ಕಡಿಮೆ ಆಗ್ಬೋದು. ಅಷ್ಟು ಅನುದಾನವನ್ನು ನೀಡಬೇಕು. ಆದರೆ ಇಲ್ಲಿವರೆಗೂ ನೀಡದೇ ಇರುವಂಥ ಕಾರಣಕ್ಕಾಗಿ ಏನು ರಾಜ್ಯದ ಈಗ ಏನು 2,000 ವಿದ್ಯಾರ್ಥಿಗಳು ಅಂದರೆ ಈ 7 ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾ ಇರುವಂಥ SC ST ವಿದ್ಯಾರ್ಥಿಗಳು ಈಗ ಪುಸ್ತಕ ಇಲ್ಲದೆ ಪರದಾಡುವಂತೆ ಇದೆ. ಈ ಪುಸ್ತಕಕ್ಕಾಗಿ ಮಕ್ಕಳು ಬೇರೆ ಏನು ಅನಿವಾರ್ಯವಾಗಿ ಅವರು ಗ್ರಂಥಾಲಯವನ್ನು ಆಯೋಜಿಸಬೇಕು ಅಥವಾ ಸಾಲ ಸೂಲ ಮಾಡಿ ಒಂದಿಷ್ಟು ಖರೀದಬೇಕು. ಆದರೆ ಸಾಲ ಸೂಲ ಮಾಡಿದರೆ ಮತ್ತೆ ಪುಸ್ತಕಗಳು ಬರುವಂಥ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ಈಗ ಮಕ್ಕಳು ಪುಸ್ತಕ ಆಗಿ ಪರದಾಡುವಂಥ ಸ್ಥಿತಿ ಇದೆ. ಸರ್ಕಾರ SCP ಮತ್ತು TSP ಯೋಜನೆಯಲ್ಲಿ ಅದನ್ನು ಗ್ಯಾರಂಟಿ ಯೋಜನೆಗೆ ಬಳಸಿದೆ ಅನ್ನುವಂಥ ಪ್ರತಿಪಕ್ಷಗಳ ಆರೋಪಗಳ ಮಧ್ಯೆ ಈ ರೀತಿಯ ಅನುದಾನ ಏನೋ ಅದು SCP TSPಯಲ್ಲೇ ಇರುವಂಥ ಅನುದಾನವನ್ನು ಅದೇ ವರ್ಗದ ಮಕ್ಕಳಿಗೆ ನೀಡಬೇಕಾಗಿತ್ತು, ಅದು ನೀಡದೇ ಇರೋದು ಸಾಕಷ್ಟು ಅನುಮಾನಕ್ಕೆ ಮತ್ತು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಸಕಾಲಕ್ಕೆ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ನೀಡದೇ ಇದ್ದರೆ ಹೋರಾಟ ಮಾಡ್ತೀವಿ ಅನ್ನೋದು ದಲಿತ ಸಂಘಟನೆಗಳ ಒಂದು ಎಚ್ಚರಿಕೆಯಾಗಿದೆ. ಈ ಕುರಿತು ಕೊಪ್ಪಳದ KIMS ಅಂದರೆ ವೈದ್ಯಕೀಯ ಸಂಶೋಧನೆ ಕೇಂದ್ರ, ಕೊಪ್ಪಳ ಸಂಶೋಧನೆ ಕೇಂದ್ರದ ನಿರ್ದೇಶಕರಾದ ವಿಜಯನಾಥ್ ಕೇಳಿದರೆ ಈ ಕಾಲೇಜಿನಲ್ಲಿ, ಕೊಪ್ಪಳ ಕಾಲೇಜಿನಲ್ಲಿ ಸಾಕಷ್ಟು ಪುಸ್ತಕಗಳಿವೆ. ಒಟ್ಟು 11,00,000 ಪುಸ್ತಕಗಳಿದ್ದು ಬೇಕಿತ್ತು, ಆದರೆ ಇಲ್ಲಿ 13,000 ಇವೆ. ಆದರೆ ಎಲ್ಲ ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ಹೋಗಿ ಪುಸ್ತಕಗಳನ್ನು ಖರೀದಿಸಬೇಕು, ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತೀವಿ ಅನ್ನೋದು ಒಂದು ಮಾತು ಕಡೆ ಆಗಿದ್ದರೆ. ಮತ್ತು ಈಗ SCP ಮತ್ತು TSP ಅನುದಾನದಲ್ಲಿ ಮಕ್ಕಳಿಗೆ ಪುಸ್ತಕಗಳಿಗೆ ಟೆಂಡರ್ ಕರೆದಿವೆ. ಒಂದಿಷ್ಟು ಅದಕ್ಕೆ ಟೆಂಡರ್ ಪ್ರಕ್ರಿಯೆಗಳು ಮುಗಿದು ಪುಸ್ತಕ ಖರೀದಿ ಬಂದ ತಕ್ಷಣ ಅವರಿಗೆಲ್ಲರೂ ವಿತರಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಕಡೆ ಕೊರತೆ ಇಲ್ಲ ಸರ್. ಅದು ಮೊನ್ನೆನೂ ನಮ್ಮ ಒಂದು ಪತ್ರಿಕೆಯಲ್ಲಿ ನೋಡಿದಾಗ 7 ಕಾಲೇಜಸಲ್ಲಿ ಬುಕ್ಸಿಂದ ಅಂತ ಹೇಳಿದ್ದಾರೆ. ನಮಗೆ ನಿಯಮಾನುಸಾರ 11,000 ಪುಸ್ತಕ ಇರಬೇಕು. ನಮ್ಮ ಸಂಸ್ಥೆಯಲ್ಲಿ 13,000 ಹತ್ರ ಪುಸ್ತಕ ಇದೆ. ಯಾವ ಮಕ್ಕಳಿಗೂ ಪುಸ್ತಕದ್ದು ಯಾವುದೇ ಒಂದು ಕೊರತೆ ನಮ್ಮ ಕೊಪ್ಪಳ ಸಂಸ್ಥೆಯಲ್ಲಿ ಇಲ್ಲ. 11,000 ಇರೋದು 13,000 ಇದೆ ನಮ್ಮ ಕಡೆ. SC ST ಮಕ್ಕಳದನ್ನು ಒಂದು ಟೆಂಡರ್ ಪ್ರಕ್ರಿಯೆ ಮುಗಿಬೇಕಲ್ಲಪ್ಪ. ಟೆಂಡರ್ ಹಾಕೋಕ್ಕೆ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಸಪ್ಲೈ ಆರ್ಡರ್ ಇಶ್ಯೂ ಮಾಡಿ ಅವ್ರಿಗೂ 1 ವಾರ ಆಗಿರಬೇಕು. ಈ ಒಂದು ವಾರದಲ್ಲಿ ಅವರಿಗೆ ಆದಂಥ ಬುಕ್ಸು ಡಿಸ್ಟ್ರಿಬ್ಯೂಟ್ ಆಗ್ತದೆ. ಒಂದೇದು ಯಾಕಂದರೆ ಟೆಂಡರಲ್ಲಿ 40-45 ದಿವಸ ಬೇಕಾಗ್ತದೆ. ಇದು ನಾವು KTPP ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕಾಗ್ತದೆ. ಆ ಟೆಂಡರ್ ಟೆಕ್ನಿಕಲ್ ಇಶ್ಯೂಸು ಅವೆಲ್ಲ ಅವ್ರದ್ದು ಏನು ಪ್ರೊಸೀಜರ್ಸ್ ಪ್ರಕಾರ ಮಾಡಿ ಸಪ್ಲೈ ಆರ್ಡರ್ ಎಲ್ಲ ಇಶ್ಯೂ ಮಾಡಿರ್ತಾರೆ. 1 ವಾರದಲ್ಲಿ ಅವರಿಗೆ ಬುಕ್ಸೂ ಸಿಗ್ತದೆ. ಬಟ್ ಆ ಮಕ್ಕಳಿಗೆ ಲೈಬ್ರರಿಯಲ್ಲಿ ಇರೋ ಲಭ್ಯ ಪುಸ್ತಕನೂ ಕೊಡ್ತಾ ಇರ್ತಾರೆ. ಮತ್ತು ಆ ಮಕ್ಕಳಿಗೆ ಪುಸ್ತಕ ಇದಕ್ಕಂದರೆ ನಮ್ಮ ಕಡೆ 13,000 ಪುಸ್ತಕ ಇದೆ. ಲೈಬ್ರರಿಯನಿಗೆ ಆ ಬುಕ್ಸ್ ಬರೋ ತನಕ ಅವರಿಗೆ ಎಲ್ಲರಿಗೂ ಬುಕ್ಸ್ ಕೊಡಿ ಅಂತಲೇ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ. ಯಾವ ಮಗುಗೂ ಬುಕ್ಸಿಂದ ಕೊರತೆ ಇಲ್ಲ ನಮಗೆ. ಕರ್ನಾಟಕ ರಾಜ್ಯದ 7 ವೈದ್ಯಕೀಯ ವಿಜ್ಞಾನಗಳ ಕಾಲೇಜುಗಳು ಮತ್ತು 1 ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಇವತ್ತು SC ST ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ. ಕಾಲೇಜು ಪ್ರಾರಂಭವಾಗಿ 4 ತಿಂಗಳು ಗತಿಸಿದರೂ ಸಹಿತ ಇವತ್ತು SC ST ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನೇ ವಿತರಣೆ ಮಾಡಿಲ್ಲ. ಇದು ಒಂದು ದುರಂತ ಸಂಗತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಏನು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿ ಇವತ್ತು ವಿದ್ಯಾರ್ಥಿಗಳ ಜೊತೆಗೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಕೂಡಲೇ
ಇವತ್ತೇನು MBBS ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಬೇಕು. ಒಂದು ವೇಳೆ ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ. ಆದರೆ ಈ ಎಲ್ಲವನ್ನು ಕಾಲೇಜು ಆರಂಭಕ್ಕಿಂತ ಮೊದಲೇ ಮಾಡಿದರೆ ಅಥವಾ ಇದನ್ನು ಈ ಗೊಂದಲವನ್ನು ಏರ್ಪಡಿಸದೇ ಇದ್ದರೆ ಸಕಾಲಕ್ಕೆ ಪುಸ್ತಕ ನೀಡಿದರೆ ದಲಿತರು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲವಾಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಶಾಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.